ಸ್ನೇಹಿತರೆ ನಮಸ್ಕಾರ. ಕಲಾವಿದ ಸಂಘ ಅಂತ ಒಂದಿದೆ. ಓಕೆ ಓಕೆ. ಅಂಬರೀಷ್ ಅಧ್ಯಕ್ಷರಾಗಿದ್ದಾರೆ, ಆಗಿದ್ರು, ಈಗಿಲ್ಲ, ಅವ್ರು ತೀರ್ಕೊಂಡ್ರು. ಬೇರೆ ಇನ್ನೂ ಮಾಡಿಲ್ಲ, ಯಾರನ್ನು ಈಗ ಯಾರು ಅಧ್ಯಕ್ಷರಾಗಿಲ್ಲ, ಇನ್ನೂ ಮಾಡಿಲ್ಲ, ಅವ್ರು ಮಾಡ್ತಾನೆ ಇಲ್ಲ ಅವರು. ಅದೇನೋ ಅದೊಂದು ದೊಡ್ಡ ದುರಂತ, ಕಾಂಟ್ರವರ್ಸಿ ಆಗಿದೆ. ಸೊ ಅವಾಗೇನಾಯಿತು, ನಮ್ಮ ಕಲಾವಿದ ಸಂಘದಲ್ಲಿ ಏನಾಗೋದು, ಹೀರೋ ಹೀರೋಯಿನ್ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್. ಇವತ್ತಿಗೂ ಅದೇ ಥರ ಇದೆ. ಸೈಡ್ ಪಾತ್ರದವ್ರಿಗೆ ಇಲ್ಲವೇ ಇಲ್ಲ. ಪೋಷಕ ಕಲಾವಿದಲ್ಲಿ ಮೆಂಬರ್ ಇದ್ದೀವಿ, ನಮ್ಮನ್ನು ಯಾರು ಕೇಳೋರೇ ಇಲ್ಲ ಅಲ್ಲಿ. ಸೊ ಏನು ಮಾಡಿದ್ವಿ, ಎಲ್ಲ ನೋಡಿಕೊಂಡು ಹಿಂಗಾದ್ರೆ ಆಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಅಂತ ಮಾಡಿದ್ವಿ. ಸಪ್ರೇಟ್ ಮಾಡಿಬಿಟ್ರಿ. 2006ರಲ್ಲಿ ಹೋಗಿ ಅಂಬರೀಷ್ ಅವ್ರಿಗೆ ತಿಳಿಸಿ ಕಂಠೀರವ ಸ್ಟುಡಿಯೋಲ್ಲಿ. ಆಮೇಲೆ ಅದೇನಾಗಿತ್ತು, ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ ಕಲಾವಿದ ಸಂಘ. ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ. ಲೇಬರ್ ಆ್ಯಕ್ಟ್ ಅಲ್ಲ ಆದರೆ ಮಕ್ಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ನಮ್ಮ ಮೆಡಿಕಲ್ ಇದು ಕವರ್ ಆಗುತ್ತೆ. ನೀವು ಮಾಡಿದ್ದು ಇದು ಲೇಬರ್ ಅದ್ರಲ್ಲಿ ಮಾಡಿದ್ವಿ. ಅದನ್ನ ಹೋಗಿ ತಿಳಿಸಿ ಆವಾಗ ಬ್ಯಾಂಕ್ ಜನಾರ್ದನ್ ಅಧ್ಯಕ್ಷನ ಮಾಡಿ, ಡಿಂಗ್ರಿ ನಾಗರಾಜು ಕಾರ್ಯದರ್ಶಿಯಾಗಿ, ನಾನು ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಸಂಘ ಶುರು ಮಾಡಿದ್ವಿ. ಅದರ ನಂತರ ಸುಮಾರು ಪ್ರೋಗ್ರಾಮ್ಗಳು ಮಾಡಿದ್ವಿ. ಆ ಕಲಾವಿದ ಸಂಘದಿಂದನೂ ನಮಗೆ ಒಳ್ಳೆ ಸ್ಪಂದನೆ ಸಿಕ್ತು. ಆಮೇಲೆ ಫಸ್ಟ್ ಅವರು ಇದಾದ್ರೂ ನೀವು ಈ ಕಡೆ ಗೆರಿ ಹೊಡೆದು ಕೂಡಲೇ ತುಂಬ ಆ್ಯಕ್ಟಿವ್ ಆಗ್ಬಿಡ್ತು ನಮ್ಮ ಸಂಘ. ಆಮೇಲಿಂದ ಏನಾಯಿತು, ಮೆಡಿಕಲ್ ಹೆಂಗೆ ಸಿಗುತ್ತೆ ಅಂದರೆ, ಒಬ್ಬ ನಮ್ಮ ಕಲಾವಿದ ಒಬ್ಬ ಜಂಗ್ಲಿ ಪ್ರಸನ್ನ ಅಂತ, ಫಸ್ಟ್ ಅವನದೇ ಕೇಸ್ ಆಗಿದ್ದು. ಇಲ್ಲಿ ಒಕ್ಕೂಟ ಅಂತಿದೆ, ನಮ್ಮ ಚಲನಚಿತ್ರ ಒಕ್ಕೂಟ. ಅಲ್ಲಿಂದ ನಾವು ಅಫಿಲಿಯೇಟ್ ಆಗಿ ಇದಕ್ಕೆ ಮಿನಿಸ್ಟ್ರಿ ಆಫ್ ವೆಲ್ಫೇರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಸಡನ್ನಾಗಿ ಹಿಂಗೆ ರೋಡಲ್ಲಿ ಹೋಗ್ತಾ ಬಿದ್ದೋಗ್ಬಿಟ್ಟು ತೊಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು. ಹಾರ್ಟ್ ಪ್ರಾಬ್ಲಮ್ ಇದೆ, ಆಪ್ರೇಷನ್ ಮಾಡಬೇಕು ಅಂತ ಬಂತು. ಅಲ್ಲಿ ಇದರಲ್ಲಿದ್ದಾಗ ನಾವು ಮೆಂಬರ್ ಆದಾಗ ನಮಗೆ 3 ಇದಕ್ಕೆ ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ. ಒಂದು ಹಾರ್ಟ್ಗೆ, ಇನ್ನೊಂದು ಕ್ಯಾನ್ಸರು, ಇನ್ನೊಂದು ಕಿಡ್ನಿ, ಇವಕ್ಕೆ ದುಡ್ಡು ಕೊಡ್ತಾರೆ ಆ ಸಂಸ್ಥೆ. ಸೊ ನಾವೇನು ಮಾಡಿದ್ವಿ, ಅವ್ನ ಡೀಟೇಲ್ಸ್ ತೊಗೊಂಡೋಗಿ ವೆಲ್ಫೇರ್ ಅಸೋಸಿಯೇಷನ್ ಕೊಟ್ಬಿಟ್ಟು, ಆಫೀಸಿಗೆ ಕೊಟ್ಬಿಟ್ಟು, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿಂದ 1,30,000 ಆಸ್ಪತ್ರೆಗೆ ಜಮಾ ಆಯಿತು. ಆವಾಗ ಕಲಾವಿದ ಸಂಘದಲ್ಲಿ ಏನೂ ಇಲ್ಲ, ಅಲ್ಲೇನೂ ಇಲ್ಲ. ಅಲ್ಲಿರೋ ಮೆಂಬರ್ಸ್ ಎಲ್ಲ ಕೇಳಕ್ಕೆ ಶುರು ಮಾಡ್ತಾರೆ. ಹೌದು, ಏನು ನೀವು ಅವ್ರದ್ದೇ ಬತ್ತು ನಮ್ಮಲ್ಲಿ ಹಾಕಿಲ್ಲ, ನಮ್ಮಲ್ಲಿ ನಮಗೆ ಅವ್ರಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಾಗೋದು, ಯಾರು ಆಸ್ಪತ್ರೆಗೆ ಸೇರಿದ್ರೆ ನಾವೆಲ್ಲ ಹೋಗಿ ಇಮಿಡಿಯೇಟಾಗಿ 5,000 ಕೊಡ್ತಾ ಇದ್ವಿ ಒಂದೇ ಖರ್ಚಿಗೆ, ಆಮೇಲೆ ನೋಡೋಣ ಅಂತ. ಸೊ ಇದು ಶುರುವಾಗಿ ಸಂಘ ಬೆಳೆಯಕ್ಕೆ ಶುರುವಾಯಿತು. ಒಂದು 10 ಜನಕ್ಕೇನೋ ನಮ್ಮ ಸಂಘದಲ್ಲಿ ತೊಗೊಂಡಿದ್ದಾರೆ ಬೆನಿಫಿಟ್ಸು, ಮೆಂಬರ್ ಆಗಿದ್ದವರು. ಸೊ ಅದು ಆವಾಗೇನಾಗೋಯ್ತು, ಒಂದು ಮೀಟಿಂಗ್ ಕರೆದು ಕಲಾವಿದ ಸಂಘದವರು ನಮ್ಮನ್ನು ಕರೆದು, ರಿಜಾಯ್ಸ್ ಅಂತ ಒಂದು ಜಾಗ ಇದೆ ಮಲ್ಲೇಶ್ವರದಲ್ಲಿ, ಅಲ್ಲಿ ಕರೆದು ಈ ಥರ 2 ಸಂಘ ಬೇಡ, ಒಂದೇ ಸಂಘ ಇರಲಿ, ನೀವೆಲ್ಲ ನಮ್ಮ ಜೊತೆ ಬಂದ್ಬಿಡಿ ವಾಪಸ್ಸು ಅಂತ ಕೇಳಿದ್ರು. ಬ್ಯಾಂಕ್ ಯಾಕೆ ಮಾಡಿದೆ ನೀನು ಅಂತ ಕೇಳಿದ್ರು. ಸೊ ಬ್ಯಾಂಕ್ ಜನಾರ್ದನ್ ಏನು ಉತ್ತರ ಕೊಟ್ಟರು, ನೋಡಿ ನನಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಯಿತು, ಯಾರು ಕೇಳಿಕೊಂಡೆ, ಕಲಾವಿದ ಸಂಘದಲ್ಲೂ ಕೇಳಿದೆ, 5,000 ರೂಪಾಯಿ ಕೊಟ್ಟರು ನನಗೆ. ಅದೇನು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದ ಮೇಲೆ ಕೊಟ್ಟರು 5,000. ನನಗೆ ಖರ್ಚಾಗಿದ್ದು 1.5 ಲಕ್ಷ. ಸೊ ನನಗಾದಂಗೆ ಯಾರಿಗೂ ಆಗೋದು ಬೇಡ ಅಂತ ಇದು ಮಾಡಿದ್ವಿ. ಸೊ ಇವಾಗ ಇಷ್ಟು ಬರ್ತಾ ಇದೆ. ಸೊ ನಮ್ಮಲ್ಲ ಬಾ ಇಲ್ಲೇಂದ್ರೆ ಮಾಡೋಣ ಅಂದರು. ಅದಕ್ಕೆ ಇವ್ರೇನಂದ್ರು, ಇಲ್ಲ ನಾವು ಮೊದಲಿಂದ ಸಂಘದಾಗಿದ್ದೀವಿ, ಇಲ್ಲ ನಾವು ಮೀಟಿಂಗ್ ಕರಿತೀವಿ, ಅಲ್ಲಿ ಅವ್ನು ಪ್ರೆಸಿಡೆಂಟ್ ಇರ್ಬೋದು, ಒಂದು ಸಂಘದ ಅವ್ನು ಒಬ್ಬನೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ಹಂಗೆ ಹೇಳ್ತಾನೆ ಹೇಮಾ ಚೌಧರಿ ನನ್ನ ಪಕ್ಕದಲ್ಲಿ ಕೂತಿದ್ಲ, ನೋಡೋ ಎಷ್ಟು ದುರಂಕರ ಹಂಗೆ ಹೇಳ್ತಾವನೆ, ಬಂದು ಸೇರ್ಕೊಳಕ್ಕಾಗಲ್ಲ. ಹಲೋ, ಅವನ ಅಧ್ಯಕ್ಷ ಇರ್ಬೋದು, ಸಂಘದ ಕಮಿಟಿ ಅಂತಿರುತ್ತೆ, ಅಲ್ಲಿ ಚರ್ಚೆ ಆಗಬೇಕು, ಜನರಲ್ ಬಾಡಿಲಿ ಚರ್ಚೆ ಆಗಬೇಕು, ಅಲ್ಲಿ ಒಪ್ಕೊಂಡ್ರೆ ಮಾತ್ರ ಅವನು ಆ್ಯಸ್ ಎ ಪ್ರೆಸಿಡೆಂಟ್ ಈ ಕಾಂಟ್ ಟೇಕ್ ಡಿಸಿಷನ್ ಅಂತ ನಾನು ಹೇಳಿದೆ. ಆಮೇಲೆ ವಿಷ್ಣು ಅವರು ಇದು ಕರೆದು ನನ್ನ ತಮ್ಮನು ನಾನು ಅವರು ಎಲ್ಲ ಒಟ್ಟಿಗೆ ಪಾತ್ರ ಮಾಡಿದ್ವಿ. ಯಾವ ಸಿನಿಮಾ ಅದು, ಕಳ್ಳಾಕುಳ್ಳ. ನಾನು ಗಲಾಟೆ ಸಂಸಾರಲ್ಲಿ ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ಸೊ ನನಗೆ ಪರಿಚಯ ಅಲ್ಲ, ಬನ್ನಿರಿ ಬಸವರಾಜನ್ ಸರ್, ನಾನು ಬಸವರಾಜ್ ಅಲ್ಲ ನಟರಾಜ್ ಅಂದೆ, ಬನ್ನಿ ಏನು ಸಮಾಚಾರ ಅಂತೆಲ್ಲ ಮಾತಾಡ್ಸಿದ್ರು. ಹೇಗಿದ್ದಾರೆ ಬಸವರಾಜ್? ಚೆನ್ನಾಗಿದೆ ಸರ್. ಆಮೇಲೆ ಏನು ಇವೆಲ್ಲ ಸಂಘ, ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸರ್ ಈ ಥರ ಪ್ರಾಬ್ಲಮ್ ಆದರೆ ಯಾರನ್ನು ಕೇಳಬೇಕು ಸರ್, ನಾವು ನಿಮ್ಮ ಹತ್ರ ಬರೋಕ್ಕಾಗತ್ತೆ ಪದೇ ಎಲ್ಲ ಹೀರೋಗಳು ಕೊಡ್ರಪ್ಪ ಈ ಥರ ಬೆನಿಫಿಟ್ ಇದೆ, ಸಿಗುತ್ತಲ್ಲ ಸರ್, ಮಾಡೋದು ತಪ್ಪೇನಿದೆ, ಮಾತಾಡೋಕ್ಕಾಗಲಿಲ್ಲ ಯಾರ ಕೈಲೂ, ಸತ್ತಿತ್ತು. ಆಮೇಲೆ ಆಯಿತು, ಹೆಂಗೆ ಮಾಡೋಣ ಇದಕ್ಕೆ, ನೀವೇ ಹೇಳಿ, ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಸಂಘಕ್ಕೆ ವಾಪಸ್ ಬಂದು ಚರ್ಚೆ ಮಾಡಿದ್ವಿ, ಒಬ್ಬರು ಒಪ್ಕೊಳ್ಳಿಲ್ಲ. ಕಲಾವಿದ ಸಂಘ ವಾಪಸ್ ಹೋಗೋದು ಬೇಕಾಗಿಲ್ಲ, ನಮಗೆ ಅಲ್ಲಿ ಯಾರು ಕೇರು ಮಾಡಲ್ಲ, ಹಿಂಗೆ ಇರ್ತೀವಿ ನಾವು ಅಂತ ಡಿಸಿಷನ್ ತೊಗೊಂಡ್ವಿ. ಅದ್ರ ಪಾಡಿಗೆ ಅದು ನಡೆಯೋಕ್ಕೆ ಶುರುವಾಯಿತು. ಯಾರ್ಯಾರು ನಮ್ಮ ವಿರುದ್ಧ ಇದ್ರೋ, ಈಗ ಶಿವರಾಮ್
ಸಿಕ್ಕಾಬಡ ಬೈದ್ರು ನಮ್ಮ ಸಂಘನ. ಓ ಶಿವರಾಮ ತೀರೋದ್ರಲ್ಲ, ಹೌದು ಹೌದು. ನಮ್ಮ ಸಂಘಕ್ಕೆ ಸೇರಕ್ಕೆ ಬಂದರು. ನಾನು ಬೇಡ ಅಂದೆ, ಬೇಡ ಸರ್, ನೀವು ದೊಡ್ಡವರು ಅಲ್ಲೇ ಇರಿ, ನಮ್ಮ ಹತ್ರ ಬೇಡ. ಯಾಕೆಂದರೆ ಸಂಘದ ಬಗ್ಗೆ ಏನು ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಮಾತಾಡಿ ಅವರಾಗಲಿ. ಆಮೇಲೆ ಇನ್ನೊಬ್ಬ ಈ ಸಂಘ ಶುರುವಾಗಿ ಇನ್ನೊಂದು ಮೇನ್ ಕಾರಣ ಹೇಳ್ತೀನಿ ಕೇಳಿ. ಸೊ 6 ವರ್ಷ ಆಗಿತ್ತು ಕಲಾವಿದರ ಸಂಘ ಮೀಟಿಂಗ್ ಕರೆದಿರಲಿಲ್ಲ. ನಾನು ಆವಾಗಿನ ಕಾರ್ಯದರ್ಶಿಗೆ ಫೋನ್ ಮಾಡಿದೆ, ಏನಪ್ಪ ಕಲಾವಿದ್ರಿಗೆ ಬೇಕಾದ ಸಮಸ್ಯೆಗಳಿರ್ತವೆ, ಒಂದು ಮೀಟಿಂಗ್ ಕರಿ. ಕಾರ್ಯದರ್ಶಿ ಆದವ್ರು ಏನು ಉತ್ತರ ಕೊಡಬೇಕು ನೀವು ಹೇಳಿ, ಏನಂತ ಉತ್ತರ ಕೊಡ್ತಾರೆ? ಆಯ್ತಪ್ಪ ಮೀಟಿಂಗ್ ಕರಿತೀನೋ ಸ್ವಲ್ಪ ಇದು ಮಾಡಿ ಹೌದಾ, ಮುಗಿದು ಹೋಗ್ತಿತ್ತು. ಹಂಗೆ ಅನ್ಲಿಲ್ಲ, ಕರಿಯಲ್ಲ, ಅದೇನು ಮಾಡ್ತೀಯೋ ಮಾಡ್ಕೊ ಅಂದರು. ಓ ದುರಹಂಕಾರ ಮಾತಾಡಿದ್ರು. ಸರಿ, ನಾನು ಏನು ಹಿಂಗೆ ಮಾತಾಡ್ತಾರಲ್ಲ ಇವರು ಅಂದ್ಬಿಟ್ಟು ಸುಮ್ಮನೆ ಅದೇ. ಅವ್ರು ಅಂದಿದ್ದು ಇದು ಹಿಂಗಾಗ ಕಾಕತಾಳಿ ಆಗೋಗ್ಬಿಡ್ತು. ಆಮೇಲೆ ನಾವು ಮೀಟಿಂಗ್ ಮಾಡಿ ಯಾವಾಗ ಸಂಘ ಶುರುವಾಗ್ಬಿಡ್ತೋ ಅಲ್ಲಿ ಕಮಿಟಿಲಿದ್ರು ಇವರಿಬ್ರು, ಬ್ಯಾಂಕು ಮತ್ತು ಡಿಂಗ್ರಿ ಇಬ್ರು ಕಿತ್ತಾಕಿದ್ರು. ಅಲ್ಲಿಂದ ಕಿತ್ತಾಕ್ಬಿಟ್ರು, ನೀವು ಹೋಗಿ ಅಂತ ಕಳ್ಸಿದ್ರು. ಆಮೇಲೆ ಅಂಬರೀಷು ಬಾಯಿಸೆ ಸರಿ ಇಲ್ಲ, ಬಾಯಿ ಆ ಕಾರ್ಯದರ್ಶಿಗೆ ಬಾಯಿಗೆ ಬಂದಂಗೆ ಬೈದು ನಿನ್ನಿಂದ ಇವೆಲ್ಲ ಆಯ್ತು ಅಂತಂದು ಅವನು ಕಿತ್ತಾಕಿ. ಹೌದು, ಅವ್ನು ಮಾತಾಡಲಿಲ್ಲದ್ರೆ ಆಗ್ತಾನೆ ಇರಲಿಲ್ಲ. ಕರೆಕ್ಟ್ ಹಿಂಗೆ ಲೆಕ್ಕ. ಆಮೇಲೆ ಅಂಬರೀಷನ್ ಬೇಯಕ್ಕಾಗಲ್ಲ. ಅಂಬರೀಷ್ MP ಆಗಿದ್ರು, ಮಿನಿಸ್ಟ್ರು ಬೇರೆ ಆಗಿದ್ರು ಸೆಂಟ್ರಲಲ್ಲಿ. ಅವ್ರಿಗೆ ಆಗಲ್ಲ, ಕಾರ್ಯದರ್ಶಿ ಅದೊಂದು ಕೆಲಸ ಅದು. ಹೌದು, ಏನೇನು ಮಾಡಬೇಕು. ನಾನು ಇವತ್ತಿಗೂ ಕೈ ಮುಗಿತೀನಿ, ಅಂಬರೀಷ್ ಅವರಿಂದ ಆ ಜಾಗ ಸಿಕ್ಕಿದ್ದು ನಮಗೆ. ಇದ್ರದ್ದು ಈಗ ಒಂದು ಜಾಗ ಸಿಕ್ತು, ಅಲ್ಲಿ ಹೋದ್ರೆ ಯಾವನೋ ಒಂದು ಸಂಘ ಕೋರ್ಟ್ಗೆ ಹಾಕ್ಬಿಟ್ಟು ನಮ್ಗೆ ಸಿಗ್ದಂಗೆ ಮಾಡ್ಬಿಟ್ಟ. ಜಯನಗರದಲ್ಲಿ ಒಳ್ಳೆ ಜಾಗ ಅದು. ಸೊ ಆಲ್ಟರ್ನೇಟಾಗಿ ಅಲ್ಲಿ ಹಾಕಿದ್ವಿ, ಅದಕ್ಕೆ ದುಡ್ಡು ಕಟ್ಬಿಟ್ರು, ಭಾಳ ಕಡಿಮೆ ರೇಟಿಗೆ ಸಿಕ್ತು. ತೊಗೊಂಡು ಬಿಲ್ಡಿಂಗು ಕಟ್ಬಿಟ್ರು. ನಿಜವಾಗ್ಲೂ ಅಂಬರೀಷ್ ಅವ್ರು ಇಲ್ದೇ ಆ ಜಾಗ ಆಗ್ತಿರಲ್ಲ ನಮಗೆ. ಅದಾದಮೇಲೆ ತುಂಬ ಜನ ಡೊನೇಟ್ ಮಾಡಿದ್ರು, ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬಂತು. ಅದು ಯಾವುದ್ರದ್ದು? ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲಲ್ಲ, ಕಲಾವಿದ ಸಂಘದ ಬಿಲ್ಡಿಂಗ್ ಇದೆಯಲ್ಲ ಇದ್ರಾಗ. ಎಲ್ಲಿ ಗೊತ್ತಾ, ನಿಮ್ಮ ಪ್ರೆಸ್ ಇದೆಯಲ್ಲ, ಹೌದು, ಯಾವ ಪತ್ರಿಕೆ, ವಿಜಯ ಕರ್ನಾಟಕ, ಇದ್ರ ತೆಕೈತಲ್ರಿ ಇಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡ್ ಒಳಗೊಳಗೆ ಹೋಗ್ಬೇಕು, ದೊಡ್ಡ ಬಿಲ್ಡಿಂಗ್. ಮುಂದೆ ಇದು ಯಾವ್ದಂಗಾರ ಚಲನಚಿತ್ರ ವಾಣಿಜ್ಯ ಕಾಣಿಸ್ಕ ಬಾಜುಕ್ ವಾಣಿಜ್ಯ ಮಂಡಳಿ ಇಲ್ಲ ಒಕ್ಕೂಟ, ಅದು ಒಕ್ಕೂಟ ಅನ್ರಿ ಅದು. ನೀವು ಹೇಳೋದು ನಮ್ಮ ಸಿನಿಮಾ ಕಾರ್ಮಿಕರದ್ದು ಅದು. ಕಾರ್ಮಿಕರದ್ದು ಆಯ್ತಾ. ವಾಣಿಜ್ಯ ಮಂಡಳಿ ಬಂದು ನಿರ್ಮಾಪಕರು, ಇದು ಹಂಚಿಕೆದಾರರು, ಆಮೇಲೆ ಇದು ವಿತರಕರು, ಈ 3 ಜನದ್ದು ಒಂದು ಸೆಕ್ಟಾರು ವಾಣಿಜ್ಯ ಮಂಡಳಿ. ಕರೆಕ್ಟ್ ಕರೆಕ್ಟ್. ಅದಕ್ಕೂ ಕಲಾವಿದ ಸಂಘಕ್ಕೆ ಸಂಬಂಧ ಇಲ್ಲ. ಕೆಲವು ಪ್ರೊಡ್ಯೂಸರ್ಸ್ ಆಗಿದ್ದಾರೆ, ಅಲ್ಲಿ ಮೆಂಬರ್ ಆಗಿ ಅಲ್ಲಿ ಇದಾಗಿದ್ದಾರೆ. ಓಕೆ ಓಕೆ ಓಕೆ. ಆದರೆ ಆ್ಯಸ್ ಎ ಇದು ಅವರು ನಮ್ಮ ಸಿನಿಮಾ ವ್ಯಾಪಾರದ್ದು ಅಷ್ಟೇ ಅದು ವಾಣಿಜ್ಯ ಮಂಡಳಿ. ಈಗ ಒಂದು ಸಿನಿಮಾ ಮಾಡ್ತೀನಿ, ಮಾಡಿದ್ಮೇಲೆ ಏನು ಮಾಡ್ತೀನಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಕೊಡ್ತೀನಿ. ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ, ಎಕ್ಸಿಬಿಟರ್, ಅದು ಸಿನಿಮಾ ಥಿಯೇಟ್ರ್ಗಳು ಅಲ್ಲಿ ರಿಲೀಸ್ ಮಾಡ್ತಾರೆ. ಓಕೆ ಓಕೆ, ಹಿಂಗೆ ಪದ್ಧತಿ ಅದು. ಸೊ ಈಗ ನಿಮ್ದು ಸಿನಿ ಜರ್ನಿ ಹೆಂಗದ ಸರ್? ಸಿನಿ ಜರ್ನಿ ಏನಾಯ್ತು, ಫಸ್ಟು ನಾನು ವಂಶವೃಕ್ಷ, ಕಾಡು, ಆಮೇಲಿಂದ ಸುಮಾರು ಪಿಕ್ಚರ್ಗಳಲ್ಲಿ ಪಾತ್ರ ಮಾಡಿದೆ. ಯಾವುದು ಚಿರಂಜೀವಿ, ಆಮೇಲೆ ಇನ್ನೊಂದು ಅದು ಮೇನ್ ರೋಡ್ ಬಾಳೆನಗುರಿ, ಜಯಂತಿಯವ್ರ ಜೊತೆ ಮಾಡಿದೆ. ಓಕೆ. ಐ ಲವ್ ಯು ಅಂತ ಒಂದು ಸಿನಿಮಾ. ಓಕೆ. ಆಮೇಲೆ ಇನ್ನೊಂದು ಯಾವುದು, ಅಲ್ಲ ಇದು ಚೈಲ್ಡ್ ಆರ್ಟಿಸ್ಟ್. ಚೈಲ್ಡ್ ಆರ್ಟಿಸ್ಟ್. ಆಮೇಲೆ ಪ್ರೌಢರಾದ ಮೇಲೆ ಒಂದು ಫಲಿತಾಂಶ ಅಂತ ಒಂದು ಸಿನಿಮಾ ಮಾಡಿದ್ರು, ಕಪಿಲ್ ಅಂತ. ಎಷ್ಟನೇ ಇಶ್ಯೂ ಆಗಿರೋದು? ಈ ಒಂದು 10 ವರ್ಷದ ಕೆಳಗೆ. ಓಕೆ. ಅದರಲ್ಲಿ 5 ಜನ, ಈಗ ನಾನು ಫೇಮಸ್ ಲಾಯರ್, ನನ್ನ ಹೆಂಡತಿನೂ ಫೇಮಸ್ ಲಾಯರ್. ಓಕೆ. ನಮ್ಗೆ ಯಾವಾಗಲೂ ದುಡ್ಡಿನ ಕಡೆನೇ ಗಮನ. ಒಬ್ಳು ಟೀನೇಜ್ ಮಗಳಿರ್ತಾಳೆ, ಆ ಕಡೆ ಲಕ್ಷ ಹಾಕಿರಂಗಿಲ್ಲ. ಅವಳೇನೇ ಕೇಳು, ಬೇಗ ದುಡ್ಡು ಕೊಡ್ತೀವಿ. ಅದೇನಾಗೋಗುತ್ತೆ, ಮಗಳು ಏನು ಮಾಡ್ತಾಳೆ ನೋಡಲ್ಲ ಇಬ್ರು. ನನಗೆ ಆ ಕೇಸು, ಅವಳಿಗೆ ಈ ಕೇಸು, ಅದೇನಾಯ್ತು, ಇದರಲ್ಲೇ ಇರ್ತೀವಿ. ಮಗಳು ಒಂದು ಲವ್ ಡಿಸಪಾಯಿಂಟ್ ಆಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಸೊ ಅದೇ ಥರ ನನ್ನ ಫ್ರೆಂಡ್ ಒಬ್ಬ ಡಾಕ್ಟ್ರು, ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತೀವಿ, ಮಕ್ಕಳ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಚೇಂಜ್ ಆಗ್ತೀವಿ, ಅವ್ರನ್ನೆಲ್ಲ ಕರಿತೀವಿ, ಬೇಡ ಕಂಡ್ರು. ಅಲ್ಲಿ ಮಕ್ಕಳಿಗೆಲ್ಲ ಹೆಂಗೆ ತರಬೇಕು, ಅವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಫ್ರೆಂಡ್ಸ್ ಥರ ಬಿಹೇವ್ ಮಾಡಿ, ಅದೊಂದು ಸ್ಟೋರಿ ಬೇಸ್ಡ್ ಅದು ಸಿನಿಮಾ ಪಿಕ್ಚರ್ ಆಯ್ತು. ರಿಲೀಸ್ ಆಗಿಲ್ಲ ಇನ್ನು. ರಿಲೀಸು ಮೋಸ್ಟ್ಲಿ ನಿಮ್ಮ ದಾವಣಗೆರೆ ಪ್ರೊಡ್ಯೂಸರ್ ಅವನು ಮಾಡಿರ್ಬೇಕು ರಿಲೀಸು. ಅಂತ ಇದು ಸಿಗಲಿಲ್ಲ. ಅದ್ರ ನಂತರ ಇನ್ನೊಂದು ಸಿನಿಮಾ ಮಾಡಿದ್ವಿ, ಹಸಿವು ಮತ್ತು ಅರಿವು ಅಂತ. ಅದ್ರಲ್ಲಿ ನಾನೇ ಮೇನ್ ರೋಲ್ ಮಾಡಿದ್ದೆ, ಅದು ಕಪಿಲ್ ದ ಡೈರೆಕ್ಷನು. ಅದ್ರ ನಂತರ ಸಿನಿಮಾ ರಂಗದಲ್ಲಿ ಇದ್ದೀನಿ. ಆಮೇಲೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ, ಈಗ ರವಿಚಂದ್ರನ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ದೆ ಮೊನ್ನೆ ರೀಸೆಂಟಾಗಿ. ಅಲ್ಲ ನಮ್ದು ಏನು ಹೇಳೋದಂದ್ರೆ, ಈಗ ಬದುಕು ಹೆಂಗೆ ನಡೆದಿದೆ ಅಂತ.
ನಂದು ನಾನೊಂದು ಚಾನಲಲ್ಲಿ ವರ್ಕ್ ಮಾಡ್ತಿದ್ದೆ, ಓಕೆ. ಟಿ ವಿ ನ್ಯೂಸ್ ಚಾನಲಲ್ಲಿ. ಹೌದಾ? ಹಾಂ, ಸ್ಪೀಡ್ ನ್ಯೂಸ್ ಅಂತಿತ್ತು. ಅದಕ್ಕೆ ಮುಂಚೆ ಇದರಲ್ಲಿದ್ದೆ, ಬೆಂಗಳೂರು ನ್ಯೂಸ್ 1ಅಲ್ಲಿದ್ದೆ. ಅದಾದಮೇಲೆ ನ್ಯಾಷನಲ್ ಟಿ ವಿಲಿದ್ದೆ. ಸೊ ಅದೆಲ್ಲ ಏನೋ ಮಾಡ್ಕೊಂಡಿದ್ದೆ. ನಡೆದೈತೆ ಒಟ್ಟು ನ್ಯೂಸು ಕವರ್ ಮಾಡೋದು, ನಮ್ಮ ಸಿನಿಮಾ ಆರ್ಟಿಸ್ಟ್ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡೋದು, ಈ ಪ್ರೋಗ್ರಾಮ್ಗಳು ಮಾಡ್ಕೊಂಬಂದಿದ್ದೆ. ಈಗಲೂ ಮಾಡ್ತಾ ಇರ್ತೀನಿ ಅದು ಇದಕ್ಕೆ ಆ್ಯಸ್ ಎ ಇದಾಗಿ, ರೆಗ್ಯುಲರ್ ಇಲ್ಲ. ಬಟ್ ಗುಬ್ಬಿ ವೀರಣ್ಣವರ ಕಂಪ್ನಿಯವರು, ಗುಬ್ಬಿ ವೀರಣ್ಣನವರು ಭಾಳ ದೊಡ್ಡ ಶ್ರೀಮಂತರತ್ತ, ನಿಮ್ಗೆ ಆಸ್ತಿ ಸಾಕಷ್ಟು ಹಂಚಿಕೆ ಆಗಿರ್ಬೋದಲ್ಲ? ಆಗಿದೆ. ಹಾಂ. ನಮಗೆ ಗಾಂಧಿನಗರದಲ್ಲಿ ಪ್ರಾಪರ್ಟಿ ಬಂತು. ಹಾಂ. ಈಗ ಮೋತಿ ಮಾಲ್ ಇದೆಯಲ್ಲ ಹೋಟ್ಲು, ಅದ್ರ ಹಿಂಭಾಗದಲ್ಲಿದೆ. ಅದು ಎರಡು ಭಾಗ ಬಂದಿತ್ತು. ಒಂದು 40-60 ಸೈಟು, ಒಂದು 40/80 ಎರಡೂ ಇತ್ತು. ಒಂದರಲ್ಲಿ ನಮ್ಮ ತಂದೆ ಅಕ್ದೀರ್ ಇಬ್ಬರಿಗೆ ಬಂದಿತ್ತು ಕಾರ್ನರ್. ಓಕೆ ಓಕೆ. ಜೈನ್ ಟೆಂಪಲ್ ಎದುರಿಗಿದೆ ಅದು. ಪಕ್ಕದ್ದು 40/80 ಇದೆಯಲ್ಲ, ಅದು ನಮ್ಮ ತಂದೆದ ಎಕ್ಸ್ಕ್ಲೂಸಿವ್. ಅದು ಏನಾಗಿತ್ತು, ನಮ್ಮ ತಂದೆ ಅವ್ರಿಗೆ ಅರ್ಧ, ಅಜ್ಜಿಯವ್ರಿಗೆ ಅರ್ಧ ಕೊಟ್ಟಿದ್ರು, ಜಯಮ್ನವ್ರಿಗೆ. ಅಜ್ಜಿಯವ್ರ ಅರ್ಧ ಭಾಗನ ನಮ್ಮ ತಂದೆಯವರು 73ಅಲ್ಲೇ ಒಟ್ಟು ಅದು ಒಂದು ಲೆಕ್ಕ ಅದು ಫಿಕ್ಸ್ ಮಾಡಿದ್ದು 1,90,000 ಅಂತ ಮಾರ್ಬಿಡೋಣ ಅಂತ ಹೋದರು 72ನೇ ಇಸ್ವಿಲಿ. ಸೊ ಯಾರೊಬ್ಬ ತೊಗೊಳಕ್ಕೆ ಬಂದಿದ್ದೆ, ಚಾಮರಾಜನಗರದವನೊಬ್ಬ. ಅವನು ಊರಿಗೆ ಹೋಗ್ಬಿಟ್ಟು ಲ್ಯಾಂಡ್ಸ್ ಮಾರ್ಬಿಟ್ಟು ಬರ್ತೀನಿ ಅಂತ ಹೋದ. ದೇವರಾಜ ಅರಸ್ ಕಾನೂನು ಬಂದ್ಬಿಡ್ತು, ಉಳುವವನೇ ಭೂಮಾಲಿಕ ಅಂತ, ಮಾರೋಕ್ಕಾಗಲಿಲ್ಲ. ಸೊ ಅದೇ ರೇಟಲ್ಲಿ ಫಿಕ್ಸ್ ಮಾಡಿಕೊಂಡು ನಮ್ಮಪ್ಪ 95,000 ಸಾಲ ಮಾಡಿ ಅದರಲ್ಲಿ ಅಜ್ಜಿ ಕೊಟ್ಟು ಬರ್ಸ್ಕೊಂಡ್ರು. ಅದರಲ್ಲೇ ಒಂದು 50,000 ನಾನೇನು ಸಿನಿಮಾದಲ್ಲಿ ದುಡಿದ್ನಲ್ಲ ಅಲ್ಲಿಗೆ ಸೇರ್ತದೆ. ಓಕೆ ಓಕೆ. ಆಯಿತಾ? ಇನ್ನು ಮಿಕ್ಕಿದ್ದು ಅದು ಹಾಗಾಗಿ. ಸೊ ನಮ್ಮ ಒಂದು ಪ್ರಾಪರ್ಟಿ ಅಲ್ಲಿದೆ. ಅದೇನಾಯಿತು, ಜಾಯಿಂಟ್ ವೆಂಚರ್ ಕೊಟ್ಟರು ನಮ್ಮ ತಂದೆಯವರು. ಗ್ರೌಂಡ್ +2 ಕಟ್ಟಿದ್ದಾರೆ. ಅದ್ರಲ್ಲಿ 2nd ಫ್ಲೋರಲ್ಲಿ ನಂದು ಫ್ಲ್ಯಾಟ್ ಇದೆ, ಇವತ್ತಿಗೂ ಇದೆ. ನಾನೊಬ್ಬನ ಲೀಸಿಗೆ ಕೊಟ್ಟಿದ್ದೀನಿ. ಬಟ್ ನಮಗೂ ನಮ್ಮ ತಂದೆಯವ್ರು ತೀರ್ಕೊಂಡಾಗ ಬಿಲ್ಡರ್ಗೂ ನನಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಆಯಿತು, ನನ್ನ ತಮ್ಮನಿಗೂ ನನಗೂ ಭಿನ್ನಾಭಿಪ್ರಾಯ ಆಯಿತು. ನಮ್ಮ ತಂದೆಯವ್ರು ತೀರ್ಕೊಂಡಾಗ ಅವನ ಅಕೌಂಟ್ಸ್ ಕೊಡಲಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. 1,08,00,000ಕ್ಕೆ ನನಗೆ ಲೆಕ್ಕ ಗೊತ್ತಿಲ್ಲ ಅಂದ್ಬಿಟ್ಟ. 2002ರಲ್ಲಿ ತಂದೆ ದೊಡ್ಡ ಅಮೌಂಟ್. ಸೊ ಯಾರ ಹೆಸರು ಟ್ರಾನ್ಸ್ಫರ್ ಆಗಿಲ್ಲ ಪ್ರಾಪರ್ಟಿ. ಸೊ ಕೇಸ್ ಬಿತ್ತು, ನಡೀತಾ ಇದೆ ಇವತ್ತು ಹೈಕೋರ್ಟಲ್ಲಿದೆ. ಇದ್ರಾಗ ನಡ್ತಾ ಇದೆ, ನೀವೇನು ಉಣ್ಣಾತಿಲ್ಲ ಅದನ್ನು? ಅಲ್ಲ, ಫ್ಲ್ಯಾಟ್ ಒಂದು ನನ್ನ ಹತ್ರ ಇದೆ, ನನ್ನ ಕಂಟ್ರೋಲಲ್ಲಿದೆ, ಲೀಸಿಗೆ ಕೊಟ್ಟಿದ್ದೀನಿ. ಮಿಕ್ಕಿದ್ದು ಯಾರಿಗಾರ ಕೊಟ್ಟಿದ್ದೀವಲ್ಲ ಅವ್ರಿಗೆ ಯಾರಿಗೂ ರಿಜಿಸ್ಟರ್ ಆಗಿಲ್ಲ. ಕರೆಕ್ಟ್. ಸೊ ಕೇಸ್ ನಡೀತಾ ಇದೆ. ಕರೆಕ್ಟ್. ಒಂದು ಆಮೇಲೆ ನಿಮ್ಮದು ಫ್ಯಾಮಿಲಿ ಸರ್? ನನಗೆ 2 ಹೆಂಡ್ತಿರು. ಮೊದಲನೇ ಅವಳು ವಸಂತ್ ಕುಮಾರಿ ಅಂತ, ಅವಳಿಗೆ 3 ಜನ ಗಂಡು ಮಕ್ಕಳು, ಅಭಿಷೇಕ್, ಸುಹಾಸ್, ಸಾಯಿ ವಿಶ್ವಾಸ್. ಎರಡನೇ ಹೆಂಡ್ತಿ ಬಂದು ರೂಪಾ, ಅವಳ ಮಗಳೇ ಇವಳು ನಮ್ಮ ಗೌತಮಿ. ಹಾಡೆಲ್ಲ ಕೇಳಿರ್ಬೋದು ನೀವು, ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ. ರಿಂಗ್ ಟೋನ್ ತುಂಬ ಫೇಮಸ್ ಆಗಿದೆ. ಅಲ್ಲ, ಈ ನಾಟಕ ಕಂಪ್ನಿ ಅವ್ರು ನೀವು ಮುಂದುವರಿಸ್ರಿ ಏನದನ್ನ? ಇಲ್ಲ, ಗುಬ್ಬಿ ಕಂಪ್ನಿ ಈಗ ಸದ್ಯಕ್ಕೆ ಗುಬ್ಬಿ ಕಂಪ್ನಿ ಇಲ್ಲ. ಮಾಡಬೇಕು ಅಂತಿದ್ದೀವಿ, ನನಗೂ ಆಸೆ ಇದೆ. ಎಲ್ಲ ನಮ್ದು ಒಂಚೂರು ಎಲ್ಲ ಸ್ವಲ್ಪ ಸೆಟ್ಲ್ ಆಗ್ಬಿಟ್ರೆ ಖಂಡಿತ ವಿ ವಿಲ್ ಸ್ಟಾರ್ಟ್ ಅಗೇನ್. ಆ ಒಂದು ಗತವೈಭವ ಜ್ಞಾಪಕ ಮಾಡಿಕೊಂಡು ಅದರಲ್ಲೇ ಇರಬೇಕು ಅಂತ ನನಗೂ ಆಸೆ. ಒಬ್ಬ ಕಲಾವಿದನಿಗೆ ಇನ್ನೇನಿದೆ, ಆದಷ್ಟು ಜನಕ್ಕೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು, ಅದರಿಂದ ಇದು ಮಾಡ್ಕೋಬೇಕು ಅಂತ. ಅದು ಬಿಟ್ಟರೆ ಲಚ್ಚು ಅವ್ರಿಗೆ ಯಾವಾಗ ಭೇಟಿ ಆಗ್ತಾ ಇರ್ತೀರಾ? ಹಾಂ, ಖಂಡಿತ. ಈ ಲಚ್ಚು ಅವರು ಏನು ಅಂದರೆ, ನಮ್ಮ ಬಿಲ್ಡಿಂಗಲ್ಲಿ, ನಮ್ಮ ಸ್ವಂತ ಬಿಲ್ಡಿಂಗಲ್ಲಿ ಮಾಡಿ ಮೇಲೆ ಅವ್ರದ್ದು ಪದ್ಮಶ್ರೀ ಪಿಕ್ಚರ್ಸ್ ಇದ್ದಿದ್ದು. ಆಗಿಂದನೂ ನಾನು ಅವರು ನಮ್ಮ ಒಡನಾಟ ಚೆನ್ನಾಗಿತ್ತು ಅವ್ರ ಜೊತೆ. ಆಮೇಲೆ ಅವ್ರ ಪಿಕ್ಚರ್ಗಳು ಮಾಡಿದ್ನಲ್ಲ, ಸಂಪತ್ತಿಗೆ ಸವಾಲಲ್ಲಿ ಮಾಡಿದ್ದೆ. ಆಮೇಲೆ ಪ್ರತಿಯೊಂದಕ್ಕೂ ನಮ್ಮ ಹತ್ರ ಬರೋರು, ನಾವು ಅವ್ರ ಹತ್ರ ಹೋಗ್ತಿದ್ವಿ. ಅದೊಂದು ಒಡನಾಟ ತುಂಬ ಕ್ಲೋಸ್ ಆಗಿದ್ವಿ. ಅವರು ತುಂಬ ಚೆನ್ನಾಗಿ ಅವರು ನಮ್ಮ ಕಣ್ಣೆದುರಿಗೆ ನಾವು ನೋಡಿದ್ದೀವಲ್ಲ, ಎಷ್ಟು ಅವ್ರ ಸ್ವಂತ ಪ್ರಾಪರ್ಟಿ ಇತ್ತು ಕುಮಾರ ಪಾರ್ಕಲ್ಲಿ, ಅವ್ರ ಅಣ್ಣವ್ರದ್ದು. ಅವರು ಅಣ್ಣವ್ರು ತೀರ್ಕೊಂಡ್ಮೇಲೆ ಅವ್ರ ಮಗ ಅದನ್ನೆಲ್ಲ ಮಾರ್ಬಿಟ್ಟು ಅದು ಎಲ್ಲ ಮಾಡಿ ಅವನು ತೀರೋದ. ಅದೊಂಥರ ಅದು ಪಾಪ ಇವ್ರನ್ನೂ ಒಂಥರ ಇವ್ರಿಗೇನು ಇಲ್ದಂಗೆ ಆಗೋಯ್ತು. ಅವ್ರು ದೊಡ್ಡ ಫ್ಯಾಮಿಲಿ, ದ್ವಾರಕಾನಾಥ್ ಅವ್ರು ಬರ್ತಾರೆ, ಅವ್ರ ಸ್ವಂತ ತಮ್ಮ. ಅದೊಂದು ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ. ಅವರು ಮದುವೆ ಇಲ್ಲ, ಏನಿಲ್ಲ, ಒಬ್ಬರೇ ಇರ್ತಾರೆ. ನನಗೂ ಆದಷ್ಟು, ಯಾಕೆ ನಾವು ಚಿಕ್ಕ ವಯಸ್ಸಿನ ನೋಡಿರೋದಲ್ಲ, ಏನೋ ಒಂಥರ ನಮ್ಗೆ ಅವ್ರ ಮೇಲೆ ನಮ್ಮ ಅಪ್ಪ ಅಮ್ಮನ ಸೇವೆ ಅಂತೂ ನಾವು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಏನು ಅಳಿಲ್ ಸೇವೆ ಮಾಡೋಕ್ಕಾಗುತ್ತೋ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್. ಅದು ನಿಮ್ದು ಯಾವ್ದ್ರದ್ದು ರಾಷ್ಟ್ರಪತಿ ಅವಾರ್ಡ್ ಆತಲ್ರಿ ನಿಮ್ಮ ಕಾಡು ಸಿನಿಮಾಕ್ಕೆ, ಅದನ್ನು ಹೋಗಿ ತೊಗೊಂಡ್ರಿಲ್ಲ ನೀವು? ಖಂಡಿತ ಸರ್. ನನ್ನ ಅದೃಷ್ಟ ಏನು ಅಂದರೆ, ಕರ್ನಾಟಕ ರಾಜ್ಯದಿಂದ ಆ ಶ್ರೇಷ್ಠ ಬಾಲನಟ ರಾಷ್ಟ್ರ ಪ್ರಶಸ್ತಿ ನನಗೆ ಫಸ್ಟ್ ಬಂದಿದ್ದು. ಸೊ ರೆಕಾರ್ಡಲ್ಲಿ ನಾನಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರಿಗಿಂತ ಮೊದಲು ಬಂದದ್ದು ನಿಮಗೆ? ಪುನೀತ್ ರಾಜ್ಕುಮಾರ್ 75 ಹುಟ್ಟಿದ್ದು, ನನಗೆ ಅವಾರ್ಡ್ ಬಂದಿದ್ದು 73ಲಿ.
ಓ 73 ಇದಾವೆ ನಿಮ್ಗೆ ಅವಾರ್ಡ್. ಅವ್ರದ್ದು ಬರ್ತ್ ಡೇಟ್ 75. 75. ಹೌದೌದು. ಅದ್ರ ನಂತರ ಘಟಶ್ರಾದ್ದ ಅಂತ ಒಂದು ಸಿನಿಮಾ ಬಂತು, ಗಿರೀಶ್ ಕಾಸರ ಒಳ್ಳೆಯವ್ರು ಮಾಡಿದ್ದು. ಹೌದೌದು. ಆ ಹುಡುಗಂಗೆ ಬಂತು, ರಾಷ್ಟ್ರ ಪ್ರಶಸ್ತಿ ಅವನಿಗೂ ಬಂತು, 2ನೇ ವರ್ಷ ಬಂತು. ಅದರ ನಂತರ ಪುನೀತ್ ಅವ್ರಿಗೆ ಬಂತು, ಆಮೇಲೆ ಇವ್ರ ಮಗನಿಗೂ ಬಂತು. ಯಾರು ನಮ್ಮ ಎಂಥ ಗೌಡ್ರು ಸರ್ ಅವರು, ವಜ್ರೇಶ್ವರಿ ನೋಡ್ಕೊತಿದ್ರಲ್ಲ. ಇವ್ರು ವಿಜಯ ರಾಘವೇಂದ್ರ. ವಿಜಯ ರಾಘವೇಂದ್ರ ಅವನು ಬತ್ತಾಳ್ರಿ ಯಾವುದೋ ಒಂದು ಚಿನ್ನಾರಿ ಮುತ್ತಾಗಿ ಬಂತು, ನಾಗಾಭರಣ ಅವ್ರ ಡೈರೆಕ್ಷನಲ್ಲಿ ಅವ್ರಿಗೆ ಬಂತು. ಹಂಗೆ ಒಂದು 5-6 ಜನ ತೊಗೊಂಡ್ರು. ಕರೆಕ್ಟ್. ನನ್ನ ಅದೃಷ್ಟ ಮೊಟ್ಟ ಮೊದಲ ಬಾರಿಗೆ ನನಗೆ ಬಂತು. ಕರ್ನಾಟಕದಿಂದ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿ ನನಗೆ ಶ್ರೇಷ್ಠ ಬಾಲನಟ ನನಗೆ ಬಂದಿದ್ದು. ಬಾಲನಟ ಪ್ರಶಸ್ತಿ. ನನ್ನ ಇನ್ನೊಂದು ಖುಷಿ ಏನು ಅಂದರೆ ದಾದಾ ಪಾಲ್ಕೆ ಅವಾರ್ಡ್ ರಾಜ್ಕುಮಾರ್ಗೆ ಬಂತು. ಯಾವಾಗ? ಅವ್ರು ತೀರ್ಕೊಳ್ಳೋ ಟೈಮಲ್ಲಿ ಅಂತ ಕಾಣುತ್ತೆ, ಅಥವಾ ಅದಕ್ಕೆ ಮುಂಚೆ ಬಂತೇನೋ ಗೊತ್ತಿಲ್ಲ. ಮುಂಚೆ ಸರ್. ಸೊ ಕರ್ನಾಟಕದ ಮೊಟ್ಟ ಪ್ರಶಸ್ತಿ ತೊಗೊಂಡ ಮೊದಲುಗಳು ಆ ಒಂದು ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ, ಅಣ್ಣವ್ರ ಹೆಸರು ಬರುತ್ತೆ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ತಗೊಂಡು ಅವ್ರದ್ದು ಫಸ್ಟ್ ಬರ್ತೈತಿ. ಬಾಲನಟ ರಾಷ್ಟ್ರ ಪ್ರಶಸ್ತಿ ಹೆಸರು ಬರ್ತೈತಿ. ನನ್ನ ಅದೃಷ್ಟ. ಆಮೇಲೆ ನನಗೆ ರಾಜ್ಯ ಪ್ರಶಸ್ತಿನೂ ಬಂತು ಆ ಪಿಕ್ಚರ್ಗೆ. ಹೌದಲ್ಲ? ಕರೆಕ್ಟ್. ಕಾಡುಗೆ. ಕಾಡು ಸಿನಿಮಾ ನಮ್ಗೆ ಭಾಳ ಕೊಟ್ಟು ಹೋಗ್ತು ನಂಗೆ, ತುಂಬ ಹೆಸರು ಕೊಡ್ತು. ಕರೆಕ್ಟ್. ಅದು ನೋಡಿದ್ದೀನಿ ಸರ್. ಅದೆಲ್ಲ ಇನ್ನೊಂದು ಅವಾರ್ಡ್ ತೊಗೊಳಕ್ಕೆ ಹೋದ್ನಲ್ಲ, ಹೋದಾಗ ನಮ್ಮ ಸುಧಾ ಬೆಳವಾಡಿ ಏನಿದಾರಲ್ಲ ಆರ್ಟಿಸ್ಟ್, ಹೌದು, ಅವ್ರ ತಂದೆಯವರು ಬಂದಿದ್ರು. ಅವ್ರ ಸಿನಿಮಾ ಸೆಲೆಕ್ಟ್ ಆಗಿತ್ತು, ಅಬಚೂರಿನ ಪೋಸ್ಟ್ ಆಫೀಸ್ ಅಂತ. ಅಬಚೂರಿನ ಪೋಸ್ಟ್ ಆಫೀಸ್. ಅದಕ್ಕೆ ಬಂದಿದ್ರಲ್ಲಿ. ಅವ್ರೇನು ಹೇಳಿದ್ರು, ನೋಡು ಎಲ್ಲರೂ ಹೋಗ್ತಾರೆ ಹಿಂಗೆ ಕೈ ಕೊಡ್ತಾರೆ, ಅವಾರ್ಡ್ ತಗೊಂಬರ್ತಾರೆ, ನೀನು ಹಂಗೆ ಮಾಡಬೇಡ, ಕೈ ಕೊಡೋಕೆ ಬಂದಾಗ ಕೈ ಮುಗಿಗೆ ಹೋದಾಗ ಕೈ ಕೊಡು ಅಂದರು. ಪ್ರೆಸಿಡೆಂಟ್ಗೆ ನಾನು ಮಾಡ್ಬಿಟ್ಟೆ ಅದನ್ನ. ಪ್ರೆಸಿಡೆಂಟ್ ಏನು ಮಾಡಿದ್ರು ಹೇಳಿ, ಕೆನ್ನೆ ಹಿಂಗೆ ತಟ್ಬಿಟ್ಟು ಅವಾರ್ಡ್ ಕೊಟ್ಟು ಕಳ್ಸಿದ್ರು. ಇಲ್ಲಿಗೆ ಬಂದಮೇಲೆ ಶ್ರೀನಿವಾಸ್ ಕಪ್ಪಣ್ಣ ಅವರು ಮೊನ್ನೆ ಸಿಕ್ಕಿದಾಗ, ಲೇ ನೀನು ಮಾಡಿದ್ದು ನ್ಯಾಷನಲ್ ರೆಕಾರ್ಡ್ ಆಗ್ಬಿಡ್ತಲ್ಲೋ, ದೊಡ್ಡ ಇಶ್ಯೂ ಆಗ್ಬಿಡ್ತದ್ದು. ಅವಾಗ ಇದಲ್ರಿ, ಈ ಟಿವಿಗಳು ಇರಲಿಲ್ಲ ಅವಾಗ. ಸಣ್ಣ ಹುಡುಗ ಪ್ರೆಸಿಡೆಂಟ್ಗೆ ಆಟ ಆಡಿಸ್ತಾನೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕರೆಕ್ಟ್. ಅದು ನಿಜವಾಗ್ಲೂ ಮರೆಯೋಕ್ಕಾಗ್ದಂಥ ಒಂದು ಇನ್ಸಿಡೆಂಟ್. ಕರೆಕ್ಟ್, ಭಾಳ ಒಳ್ಳೆಯದು. ಮತ್ತು ಇವೆಲ್ಲ ಪ್ರಶಸ್ತಿಗಳು ಏನು? ಪ್ರಶಸ್ತಿ ಮೊಮೆಂಟೋಸು ತುಂಬ ಬಂದಿದೆ, ತೋರಿಸ್ತೀನಿ ಬನ್ನಿ. ಇದರಲ್ಲಿ ಸ್ವಲ್ಪ ನನ್ನ ವೈಫಿನ ಪಾರಾಯಣದ ಬಗ್ಗೆನೂ ಹೇಳ್ತೀನಿ. ಇವು ಇಷ್ಟೆಲ್ಲ ಪ್ರಶಸ್ತಿ ಇದಾವಲ್ಲ ಸರ್, ಏನೇನು ಏನು ಕತೆ? ಇದು ಸನ್ಮಾನ ಮಾಡಿ ಮೊಮೆಂಟೋಸ್ ಕೊಟ್ಟಿರೋದು. ಮಗಳದು ಇದೆ, ನಂದು ಇದೆ. ಅದಲ್ಲ? ಹೌದು. ಇಬ್ಬರದು ಐತೆ ನಿಮ್ದು? ಹೌದು. ಮಗಳು ಪ್ರಯಾಣದಾಗಿದ್ದಾನ್ರಿ ಅವರೆಲ್ಲ? ಈಗ ಅವರು ಅಮೆರಿಕಲ್ಲಿದ್ದಾಳೆ, ಪೆನ್ಸಿಲ್ವೇನಿಯಾ ಅಂತಿದೆ ಸ್ಟೇಟ್ಸಲ್ಲಿ, ಅಲ್ಲಿ ಪಯೋಲಿನ ಊರಲ್ಲಿ ವರ್ಕ್ ಮಾಡ್ತಾಳೆ. ಅವಳು ಯಜಮಾನ್ರಿಬ್ರು ಅಲ್ಲೇ ಒಂದೇ ಕಂಪ್ನಿಲಿ ಕೆಲಸ. ಮ್ಯಾರೇಜ್ ಆಗೈತೆ ಅವ್ರು? ಮ್ಯಾರೇಜ್ ಆಗಿದೆ. ಓಕೆ. ಇವೆಲ್ಲ ಪ್ರಶಸ್ತಿಗಳೆಲ್ಲ? ಹೌದು ಇವೆಲ್ಲ. ಇದು ಉಡುಪಿಯಲ್ಲಿ ಅವಳು ಜಯ ಜನಾರ್ದನ ಹಾಡು ಹೇಳಿದ್ಲು, ಅಲ್ಲಿ ಹೋಗಿ ಪ್ರೋಗ್ರಾಮ್ ನಡೆಸ್ಕೊಟ್ಲು, ಅವಾಗ ಕೊಟ್ಟಿದ್ದಂಥದ್ದು. ಕರೆಕ್ಟ್. ಇದು ಪ್ರಶಸ್ತಿ ಇವು ಮಗಳಿಗೆ ಬಂದಿರೋದು. ಕೆಳಗಡೆ ಇದೆಯಲ್ಲ ಅದು. ಆಮೇಲೆ ಇದು CM ಅವರು ಚೈಲ್ಡ್ ಎಲ್ಲ ರಾಷ್ಟ್ರ ಪ್ರಶಸ್ತಿ ಬಂದಂಥ ಎಲ್ಲ ಚಿಲ್ಡ್ರನ್ಸು ಕರೆದಿದ್ರು. ಆವಾಗ ಇದೇ ಸಿದ್ದರಾಮಯ್ಯವರು ಅವಾಗ CM ಆಗಿದ್ದಾಗ ಫಸ್ಟ್ ಅವಾಗ ಕೊಟ್ಟಿದ್ದು. 13 ಮದುವೆ ಇದಾದಾಗ? ಹೌದು, ಅವಾಗ ಕೊಟ್ಟಿದ್ದು CM ಆದಾಗ. ಹೌದು. ಇದು ನನಗೆ ರಾಘವೇಂದ್ರ ವೈಭವ್ ಪಾತ್ರ ಮಾಡಿದ್ದಕ್ಕೆ ಕೊಟ್ಟಿದ್ದು ಮೊಮೆಂಟೋ. ಅದು ಮಗಳಿಗೆ. ಕೆಳಗಡೆ ಇರೋದೆಲ್ಲ ಸುಮಾರು ನನಗೆ ಬಂದರೆ ಸುಮಾರು ಅವಳಿಗೆ ಹೋಗಿದೆ. ಇಬ್ಬರೂ ಅದಾವೆಲ್ಲ? ಇಬ್ಬರದು ಇದೆ, ಮಿಕ್ಸ್ ಆಗಿದೆ ಅಲ್ಲಿ. ನಿಮ್ಮ ಮಗಳದ ಜಾಸ್ತಿ ಐತೆ ಆಮೇಲೆ? ಇದ್ರಲ್ಲಿ ಮಗಳದೇ ಜಾಸ್ತಿ ಇದೆ. ನಮ್ಗೆ ಗಿಡಕ್ಕೆ ಜಾಗ ಇಲ್ಲವಲ್ಲ, ಎಲ್ಲ ಮೇಲ್ಮೇಲೆ ಎಲ್ಲ ಕಟ್ಟಿಟ್ಟಿದ್ದೀವಿ. ಕರೆಕ್ಟ್. ಆ ಕೆಳಗಡೆ ಇದೆಯಲ್ಲ 100, ಅದು ನನಗೆ ಬಂದಿದ್ದು. ಅದು ಕೆಳಗಡೆ ನೋಡಿಲಿ 100 ಅಂತ ಹಾಕಿದ್ದಿಲ್ಲ, ಅದು ನನಗೆ ಬಂದಿದ್ದು. ಆ ಥರದ್ದು. ಅದ್ಯಾವ ಸಿನಿಮಾ ಅದ್ರದ್ದು? ಅದು ಇವ್ರು ಜ್ಞಾಪಕಾರ್ಥ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರು, ಒಬ್ಬ ಕಲಾವಿದ್ರ ಜ್ಞಾಪಕಾರ್ಥ, ಅಲ್ಲಿ ದಾವಣಗೆರೆಯಲ್ಲಿ. ಅವಾಗ ಕೊಟ್ಟಿದ್ದದು. ನಿಮ್ದು ರಾಷ್ಟ್ರ ಪ್ರಶಸ್ತಿ ಎಲ್ಲೈತ್ರಿ? ಅದು ನಿಮ್ಗೆ ನೆಕ್ಸ್ಟ್ ಅದು ಕಳ್ಸ್ಕೊಡ್ತೀನಿ ನಿಮ್ಗೆ. ಅದು ಅವಾರ್ಡ್ ತಗೋತಾರ ಫೋಟೋನ ತೆಗೆದು ಕಳ್ಸ್ಕೊಡ್ತೀನಿ ನಿಮಗೆ. ಮತ್ತು ಪ್ರಶಸ್ತಿ ಏನು ತೆಗೆದಿಟ್ಬಿಟ್ರ? ಭಾಳ ವರ್ಷದಿಂದಲ್ಲ ಇದೆ, ಅದೆಲ್ಲ ಇದೆ. ಅದಿದೆ ಪ್ರಶಸ್ತಿದು ಅವ ಸರ್ಟಿಫಿಕೇಟ್ ಒಳಗಡೆ ಇದೆ, ಅದು ತೆಗೆದು ಕಳ್ಸ್ಕೊಡ್ತೀನಿ ನಿಮಗೆ. ಓಕೆ.
ಮತ್ತೇನು ಧಾರಾವಾಹಿದು ನಟಿಸ್ಲಿಲ್ಲ ಸರ್ ನೀವು? ಹಾಂ ಖಂಡಿತ ಸರ್. ಈಗ ಮೈನಾವತಿ ಅವ್ರ ಮಗ ಶ್ಯಾಮ್ ಸುಂದರ್ ಅಂತ ಓಕೆ, ಅವರೊಂದು ಧಾರಾವಾಹಿ ಮಾಡ್ತಾರೆ, ಬಿಸಿಲು ಗುದುರೆ ಅಂತ. ಯಾರ್ಯಾರು? ನಾನು, ಉದಯ್ ಉತ್ತಿನಗದ್ದೆ, ಪ್ರಕಾಶ್ ರೈ, ಆಮೇಲೆ ಕಿಶೋರ್ ಅಂತ ಒಬ್ಬ, ವೇದಪ್ರದ ಅಂತ ಒಂದು, ಇಷ್ಟು 5-6 ಜನ ಮೇನ್ ರೋಲ್ ಅದ್ರಲ್ಲಿ ಮಾಡಿದ್ದು. ಅದಾದ್ಮೇಲೆ ಪಾರ್ಟ್ 2 ಮಾಡ್ತಾರೆ ಬಿಸಿಲು ಗುದುರೆ. ನಾನೊಬ್ಬನೇ ಮೇನ್ ರೋಲು, ಮಿಕ್ಕದೊಂದು 5 ಜನ ಹೀರೋಯಿನ್ಸ್ ನನಗೆ. ಅದೊಂದು ಆಯಿತು. ಆಮೇಲೆ ಅಲೆಗಳು ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಅಮ್ಮ ಅಂತ ಒಂದು ಧಾರಾವಾಹಿ ನಾನು ಮೈನಾವತಿ ಮಗ ಗುರುದತ್ತು ಪಾರ್ಟ್ನರ್ ಆಗಿ ಧಾರಾವಾಹಿ ಮಾಡ್ತೀವಿ. ಆಮೇಲೆ ಸುಮಾರು ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿದೆ. ತುಂಬ ಹೆಸರು ತಂದು ಕೊಟ್ಟಂಥ ಪಾತ್ರ ಅಂದರೆ ರಾಘವೇಂದ್ರ ವೈಭವ ಅಂತ ಒಂದು ಸೀರಿಯಲ್ ಬಂತು. ಓಕೆ, ಅದರಲ್ಲಿ ನಾನು ರಾಯರ್ಗೆ ತೊಂದರೆ ಕೊಡ್ತೀನಿ, ವಿಲನ್ನು. ಹಾಂ 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 ತುಂಬ ಹೆಸರು ಕೊಟ್ಬಿಡ್ತು ಆ ಪಾತ್ರ. ಏನಾಯಿತು ಅಂದರೆ ನಮ್ಮ ಒಂದು ಕೋರ್ಟ್ ಕೇಸ್ ಬಿದ್ದಾಗ ನನ್ನ ತುಂಬ ಜನ ದೂರ ಇಟ್ಬಿಟ್ರು. ನಮ್ಮ ಕಲಾವಿದರೆಲ್ಲ ಏನೇನೋ ಅಪಪ್ರಚಾರ ಆಗ್ಬಿಟ್ಟು ಅವ್ನು ಕರಿಬೇಡ್ರಿ, ಅವ್ನು ಬರೋಲ್ಲ ಸರಿಯಾಗಿ ಹಾಗೆ ಅಂತ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಿ ನನಗೇನು ಕೆಲಸ ಅಲ್ದಂಗೆ ಆಗಿತ್ತು. ಓಕೆ ಓಕೆ. ಆಮೇಲೆ ಈ ಸೀರಿಯಲ್ ಬಂದಮೇಲೆ ಪುನಃ ಹೆಸರು ಬಂತು, ಕೆಲಸನೂ ಬಂತು. ಅದು ರಾಯರ ಅನುಗ್ರಹ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು 18ನೇ ವಯಸ್ಸಲ್ಲಿದ್ದಾಗ ಮಂತ್ರಾಲಯಕ್ಕೆ ಹೋಗಿದ್ದೆ. ಓಕೆ, ಅಲ್ಲಿ ಹೋದಾಗ ಅಲ್ಲಿ ಬೃಂದಾವನ ಮುಂದೆ ನಿಂತ್ಕೊಳಕ್ಕೆ ಬಿಡಲಿಲ್ಲ. ಸಿಟ್ಟು ಮಾಡಿಕೊಂಡು ಇನ್ನೆ ಮೇಲೆ ನಾನು ಮಂತ್ರಾಲಯಕ್ಕೆ ಬರಲ್ಲ ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಓಕೆ ಓಕೆ. ನೋಡಿ, ರಾಯರು ಕರುಣಾಮೂರ್ತಿ ಎಷ್ಟು ನನಗೆ. ಇವತ್ತು ಗುರುವಾರ ಬೇರೆ. ಓಕೆ ಓಕೆ ಓಕೆ. ಒಂದು ಇನ್ಸಿಡೆಂಟ್ ಹೆಂಗಾಗುತ್ತೆ ನೆನೆಸ್ಕೊಳ್ಳೋದೇ ಮೈ ಜುಮ್ಮನ್ನುತ್ತೆ. ಹೌದಾ? ಸೊ ನಾನು ಮರ್ತು ಹೋದೆ. ಏನಾಯಿತು, ಒಂದು ಫೈನ್ ಡೇ ನನ್ನ ವೈಫ್ದು ಸ್ವಂತ ಮನೆ ಇತ್ತು ಇಸ್ರೋ ಲೇಔಟಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ನಾವಿದ್ವಿ, ಫಸ್ಟ್ ಫ್ಲೋರಲ್ಲಿ ಅವ್ರ ಅಪ್ಪ ಅಮ್ಮ ಇದ್ದರು. ಸೊ ಅವ್ರ ಅಪ್ಪ ಅಮ್ಮ ಮನೆ ಖಾಲಿ ಮಾಡಿ ಹೋಗಿದ್ರು. ಇವಳು ಮನೆ ಕ್ಲೀನ್ ಮಾಡ್ತಿದ್ದಾಳೆ. ಅವತ್ತು ಗುರುವಾರ. ರಾಘವೇಂದ್ರ ಸ್ವಾಮಿ ಫೋಟೋ ಸಿಕ್ತು. ಓಕೆ ಓಕೆ. ಇಟ್ಟು ಪೂಜೆ ಮಾಡಿದ್ಲು. ಸಾಯಂಕಾಲ ನನಗೆ ಸೀರಿಯಲಿಂದ ಫೋನ್ ಬಂತು, ಇಂಥ ಡೇಟಿಂದ ನಿಮ್ಮ ಶೂಟಿಂಗ್ ಇದೆ, ಬರಬೇಕು ಅಂತ. ಆಯಿತಾ, ನಾನು ಹೋಗಕ್ಕೆ ಶುರು ಮಾಡಿದೆ. ಹೋದ್ಮೇಲೆ ಈ ಇನ್ಸಿಡೆಂಟ್ ಮರ್ತೋಗಿದ್ದೀನಿ. ಗುರುವಾರ ರಾಯರ ಮಠಕ್ಕೆ ಹೋಗಿ ಶುರು ಮಾಡಿದೆ. ಮತ್ತೆ ಮನ್ಸು ಹೇಳಿ, ನನಗೆ ಗೊತ್ತಿಲ್ಲ, ಅದು ಮರ್ತೋಗಿದ್ದೀನಿ ಚಿಕ್ಕ ವಯಸ್ಸಿಂದು. ಓಕೆ ಓಕೆ. ಆಮೇಲೆ ಏನಾಯಿತು, ಮನ್ಸು ಹೇಳ್ತಾ ಇದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಈಗ ಪರೀಕ್ಷಿತ್ ಅಂತ ಹುಡುಗ ರಾಯರ್ ಪಾತ್ರ ಮಾಡಿದ್ದ. ಅವ್ನು ನೆನ್ಸ್ಕೊಂಡಾಗ ಹೋಗ್ತಿದ್ದ ಮಂತ್ರಾಲಯಕ್ಕೆ. ನಾನು ಕರೆದು ನೆಕ್ಸ್ಟ್ ಟೈಮ್ ಹೋಗೋ ಹೇಳಪ್ಪ, ನಾನು ಬರ್ತೀನಿ. ಅವ್ರು ಆಯಿತು ಅನ್ನೋನು ಮರ್ತೋದ. ಅವ್ನು ಹೋಗ್ಬಿಟ್ಟು ಮಾರ್ನಿಂಗ್ ಶೂಟಿಂಗ್ ಹೋದಾಗ ಹೋಗ್ಬಿಟ್ಟು ಬಂದಿದ್ದ. ಅಲ್ಲ ರೀ, ನಾನು ಹೇಳಿದ್ದೀನಿ ಬರ್ತೀನಿ, ಒಂದು ಮಾತು ಹೇಳೋಕ್ಕಾಗಲ್ವಾ ಅಂತ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡು. ಅವಾಗ ಡೈರೆಕ್ಟ್ರ್ ಇದ್ದವ್ರು ಹೇಳಿದ್ರು, ಸರ್ ನೀವು ಹೋಗೋಣ ಬನ್ನಿ ಸರ್ ಅಂದರು. ಅವ್ರಿಗೆ ಡೇಟ್ ಹೇಳಿ ಅಂದೆ. 21 ತನಕ ಶೂಟಿಂಗ್ ಇದೆ, 21 ನೈಟ್ ಹೊರಟ್ಬಿಡೋಣ ಅಂದರು. ಅವರು ನಾನು ರಾಯರು ತಂದೆ ಗುರುವಿನ ಪಾತ್ರ ಮಾಡಿದ್ರು. ಇನ್ನೊಬ್ರು ಹರ್ಷ ಅಂತ ಅವ್ರ ಹೆಸರು. 3 ಜನ ಹೋಗೋದು ಅಂತ ಅವ್ರ ಏಜು 5 ತಿಳ್ಕೊಂಡು ಫೋನ್ ಮಾಡಿ ಟ್ರಾವೆಲ್ಸ್ ಅವನು ಫಿಕ್ಸ್ ಮಾಡಿದೆ. ಓಕೆ, ನೋಡಿದ್ರೆ 21 ಬುಧವಾರ, 22 ಗುರುವಾರ ನಾವು ಅಲ್ಲಿದ್ದೀವಿ. ನನಗೆ ಗೊತ್ತಿಲ್ಲ, ಗುರುವಾರ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡ್ರಿ, ಅಲ್ಲಿ ಹೋದ್ರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಸೀರಿಯಲ್ ಪ್ರಚಾರ ಟಿವಿಲಿ ಬರ್ತಾ ಇತ್ತು. ಎಷ್ಟೊತ್ತು ಕೂತ್ಕೋತೀರ ಬೃಂದಾವನ ಮುಂದೆ. ನಿಮ್ಗೆ ಅಲ್ಲಿ ಅವಾಗ ಕುಂಡಿಸ್ಕೊಳಕ್ಕೆ ಹೊರಗೆ ಹೋಗಿದ್ರಿ ನೀವು, ಬರಲ್ಲ ಅಂತೇಳಿ? ಬರಲ್ಲ. ರಾಯರ್ ಹೆಂಗೆ ಕರ್ಸ್ಕೊಂಡ್ರು ನೋಡಿ, ಪವಾಡ ಅಲ್ವಾ ಇದು? ಹೌದು ಹೌದು. ನನಗೆ ಆಮೇಲೆ ಒಂದು 2-3 ನಾನು ಹೋಗಿ ಬಂದ ಮೇಲೆ ನನ್ನ ವೈಫು, ನಾನು ಬರ್ಬೇಕು ಮಂತ್ರಾಲಯಕ್ಕೆ. ಸರಿ, ನನ್ನ ಮಗಳು ಇಲ್ಲೇ ಇದ್ಲಲ್ಲ, ನಾನು ನನ್ನ ಮಗಳು ನನ್ನ ವೈಫು ಇನ್ನೊಬ್ರು ಗುರುಗಳೊಬ್ರು ಇದ್ರು. 4 ಜನ ಹೋದ್ವಿ ಇಲ್ಲಿಂದ ಕಾರ್ ಮಾಡಿಕೊಂಡು. ಇಲ್ಲಿಂದ ಹೋದ್ವಿ, ಅಲ್ಲಿ ಮಂತ್ರಾಲಯಕ್ಕೆ ಹೋದ್ವಿ. ಅಲ್ಲಿ ನನಗೆ ಓದಿದ ತಕ್ಷಣ ಅದು ನಾನು ಟಿ ವಿಲಿ ಬರ್ತಾ ಇತ್ತಲ್ಲ, ನಮಗೆಲ್ಲ ಒಳಗಡೆ ಎಲ್ಲ ಕರ್ಕೊಂಡು ಹೋಗೋದು, VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದು ನೋಡ್ಬಿಟ್ಟು. ಈ ಹೆಂಗಸ್ರು ಬಾಯಿ ಸುಮ್ಮನಿರಲ್ಲ. ಹೌದೌದು. ಎಲ್ಲರೂ ರಿಲೇಷನ್ಸ್ಗೆಲ್ಲ ಹೇಳ್ಬಿಟ್ಟು, ನಟರಾಜ್ ಬಂದರೆ ಹಿಂಗೆ ಕೊಡ್ತಾರೆ ಹಂಗೆ. ಸರಿ, ನಾವೆಲ್ಲ ಬರ್ತೀವಿ ಅಂತ ಒಂದು 20 ಜನ, ತಿರ್ಗಾ ಒಂದು ತಿಂಗಳು ಬಿಟ್ಟು 20 ಜನ ಕರ್ಕೊಂಡು ಹೋದೆ. ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ನನಗಿದು ಜ್ಞಾಪಕ ಬಂತು, ರಾಯರ್ ಮೇಲೆ ಸಿಟ್ಟು ಮಾಡ್ಕೊಂಡು ಬಂದಿದ್ದೆ. ರಾಯರ್ ನಾನು ಹೆಂಗೆ ಕರ್ಸ್ಕೊಂಡ್ರು. ಅಲ್ಲ, ಬರೋದಿಲ್ಲ ಅಂತ ಹೇಳಿದ್ರಿ. ಬರೋಲ್ಲ ಇಲ್ಲಿ ಮಂತ್ರಾಲಯಕ್ಕೆ ಅಂತ ಅವನು ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್ ಹೇಳ್ತೀನಿ. ಇವತ್ತು ಗುರುವಾರ, ನೀವು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಹೌದೌದು. ಯಾವುದೋ ಜನ್ಮದ ಒಂದು ಪುಣ್ಯದಿಂದ ನಾವು ಈ ಭೂಮಿ ಮೇಲೆ ಬಂದಿರ್ತೀವಿ, ಮನುಷ್ಯ ಜನ್ಮದಲ್ಲಿ. ಅದರಲ್ಲೂ ಕಲಾವಿದರಾಗಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ಲೆಕ್ಕ ಇರಬೇಕು. ಹೌದೌದು. ಸುಮ್ಮನೆ ಯಾರು ಕಲಾವಿದರಾಗಲ್ಲ. ಆಮೇಲೆ ಬಂದ ಮೇಲೆ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹೌದೌದು. ನಾವು ಎದೆ ಗುದ್ದದೆ ನಿಂತ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಕರೆಕ್ಟ್ ಕರೆಕ್ಟ್. ಈಗ ಸಾಯಿಬಾಬಾ ಅವ್ರದ್ದು ಒಂದು ಅನುಭವ ಆಗಿದೆ ನನಗೆ. ಹೌದಾ? ಹಾಂ, ಈ ಪುಟ್ಟಪರ್ತಿ ಸಾಯಿಬಾ ಅವ್ರದ್ದು 100ನೇ ವರ್ಷದ ನಡೀತಾ ಇದೆ ಈಗ 23ಕ್ಕೆ. ಓಕೆ. ನಾನು ಸಿಕ್ಕಾಪಟ್ಟೆ
ಅವ್ರನ್ನ ಖಂಡಿಸ್ತಾ ಇದ್ದೆ. ಹ್ಞೂ ಹ್ಞೂ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ, ಸುಮ್ಮನೆ ಎಲ್ಲರೂ ಹೇಳಿದಾಗ ನಾನು ಬೈತಾ ಇದ್ದೆ. ಹಾಂ ಹಾಂ ಒಂದು ಸತಿ ನನಗೊಂದು ಆಪ್ರೇಷನ್ ಆಯಿತು, ಓಕೆ ಸ್ಟಮಕ್. ಓಕೆ ಮಾತಾಸ್ ಆಸ್ಪತ್ರೆಯಲ್ಲಿ ಫುಡ್ ಪೈಪ್ ಬ್ಲಾಕ್ ಆಗೋದು, ಸ್ವಲ್ಪ ಊಟ ಸ್ವಲ್ಪ ನಿಧಾನಾಗಿ ಹೋಗುತ್ತೆ. ಈಗ ಮುಂಚೆ ಒಳಗೆ ಹೋಗ್ತಾನೆ ಇರಲಿಲ್ಲ, ಅದು ಓಪನ್ ಮಾಡಿದ್ರು. ಆಪ್ರೇಷನ್ ಮಾಡಿ ತಂದು ಹಾಕೋರೆ ಬೆಂಕಿ ಹೊಟ್ಟೆ ಪೂರ್ತಿ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಓಕೆ ಓಕೆ ಸರಿ, ಪಕ್ಕದ ಬೆಡ್ಡಲ್ಲಿರೋರೊಬ್ಬರು ಈ ಸತ್ಯಸಾಯಿಬಾಬಾ ಫೋಟೋ ಇಟ್ಕೊಂಡಿದ್ರು. ನಾನು ಫೋಟೋ ನೋಡ್ಬಿಟ್ಟು ನಿನಗೆ ಶಕ್ತಿ ಇದ್ದರೆ ನಾನು ನೋವು ಹೋಗ್ಲಿ ಅಂತ ಹೋಗ್ಲಿಲ್ಲ. ಅಪ್ಪ ತಂದೆ ನಾನು ನೋವು ಹೋಗಂಗೆ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನಿದ್ದೆ ಮಾಡಿದ್ದೀನಿ. ಬೆಳಗ್ಗೆ ಎದ್ರೆ ನೋವಿಲ್ಲ, ಏನೇ ಸುಮ್ಮನೆ ಹಿಂಗೆ ಹಿಡ್ದಂಗೆ ಸ್ಟಿಚ್ ಹಾಕಿದಾರಲ್ಲ, ಎದ್ದು ಓಡಾಡಿದೆ. ಡಾಕ್ಟ್ರಿಗೆ ಶಾಕ್ ಆಗ್ಬಿಡ್ತು. ಅಲ್ಲ ರೀ, ನೆನ್ನೆ ಆಪ್ರೇಷನ್ ಮಾಡಿದ್ವಿ, ಓಡಾಡ್ತಿದ್ಯಲ್ಲಪ್ಪ ನೀನು. ಆಯಿತು, ಅದು ಒಂದು ಇನ್ಸಿಡೆಂಟು. ಇನ್ನೊಂದು ಸತಿ ಏನಾಯಿತು, RPC ಲೇಔಟ್ ವಿಜಯನಗರ ಅಲ್ಲಿ ಹೋಗೋವಾಗ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಒಂದು ಯಾವುದೋ ಒಂದು ವೆಹಿಕಲ್ನ ಓವರ್ಟೇಕ್ ಮಾಡಿದೆ, ಎದುರುಗಡೆ ಒಂದು ಗಾಡಿ ಬಂದ್ಬಿಡ್ತು. ಆಯ್ತು, ಇನ್ನು ಆಕ್ಸಿಡೆಂಟ್ ಆಗುತ್ತೆ ಅನ್ನೋವಾಗ ಏನಾಯ್ತು ಗೊತ್ತಿಲ್ಲ, 2 ಸೆಕೆಂಡ್ ನಿಂತೋಗಿದೆ ಗಾಡಿ, ಅಲ್ಲೇ ನಿಂತಿದೆ. ಸುತ್ತ ವಿಭೂತಿ ಸ್ಮೆಲ್ ಬರ್ತಾ ಇದೆ, ಏನೂ ಆಗಿಲ್ಲ ನನಗೆ. ವೆರಿ ಗುಡ್ ವೆರಿ ಗುಡ್. ಅದೊಂದು ಇನ್ಸಿಡೆಂಟು. ಇದೇ ಥರ ಒಂದ್ಸತಿ ನವೆಂಬರ್ 23 ಅವ್ರು ಹುಟ್ಟಿದಬ್ಬ. ಸೊ ಯಾವುದೋ ಊರಿಂದ ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ 23ನೇ ತಾರೀಕು. ಮನ್ಸಲ್ಲಿ ಬೇಡ್ಕೋತಾ ಇದ್ದೀನಿ, ಅಪ್ಪ ತಂದೆ ನೀನು ಹುಟ್ಟಿದಬ್ಬ ನೀನು ನೋಡೋಕ್ಕಾಗ್ತಾ ಇಲ್ಲ. ನಾನು ಅವಾಗ ಇನ್ನೂ ಇದ್ರು, ಜೀವಂತ ಇದ್ದರು. 21ಕ್ಕೆ ಹೋಗಿದ್ದವರು, 2011 ನಾನು ಹೇಳ್ತಾ ಇರೋದು 98 ಅಲ್ಲಲ್ಲ 97 ಸ್ವಾಮೀಜಿ ಅವರು ಇದ್ದಾಗ ಜೀವಂತಿದ್ದಾಗ ನೀನು ನೋಡೋಕೆ ಆಗ್ತಿಲ್ವಲ್ಲ ತಂದೆ ನಾನು ಅಂತ ಬೇಡ್ಕೋತಾ ಇದ್ದೀನಿ. ಬಸ್ಸಲ್ಲಿ ಬರ್ತಾ ಇದ್ದೀನಿ, ಎದುರುಗಡೆ ನನಗೆ ಸಾಯಿಬಾಬಾ ಡಾಲರ್ ಸಿಕ್ತು. ಹೌದಲ್ರಿ, ನಾನು ಎಲ್ಲೂ ಇಲ್ಲ, ನಿನ್ನ ಹತ್ರನೇ ಇದ್ದೀನಿ ಅಂತ ಅದು ಇಂಡೈರೆಕ್ಟ್ ಪ್ರೂವ್ ಮಾಡಿಬಿಟ್ರು ಅವರು. ಇನ್ನೊಂದ್ಸತಿ ಯಾರಿಗೋ ತುಂಬ ದುಡ್ಡು ಕೊಡಬೇಕಿತ್ತು, ತುಂಬ ಹಿಂಸೆ ಮಾಡ್ತಿದ್ದ, ಫೋನ್ ಮಾಡ್ತಿದ್ದ. ಕೂಡ ಅವನು ಬರಲೇ ಇಲ್ಲ. ಆಮೇಲೆ ನನ್ನ ಹತ್ರ ಅವನು ಬೇಡ್ಕೊಂಡಾಗ ಅದಾಗಿ 1 ತಿಂಗಳು 2 ತಿಂಗಳಾದ್ಮೇಲೆ ಒಂದು ತೀರಿಸಿದೆ. ಒಂದು ಚೂರು ತೊಂದರೆ ಆಗಲಿಲ್ಲ. ಎಲ್ಲ ಅವರ ಒಂದು ಲೀಲೆ ಪವಾಡ ಅಂದ್ರೆ ನನ್ನ ಜೀವನದಲ್ಲಿ ಆಗಿದೆ. ಅಂದ್ರೆ ನೀವು ನಂಬಿದಂಥ ದೇವ್ರು ನಿಮ್ಮ ಹೌದು ಗುರು. ಒಂದು ದೇವ್ರು ನಿಮ್ಗೆ ಕೈ ಕೊಡ್ಬೋದು, ಗುರುನ ನಂಬಿದ್ರೆ ಖಂಡಿತ ಎಲ್ಲಾದರೂ ಹಿಂಗೆ ಹೂ ಎತ್ತಂಗೆ ಎತ್ಬಿಡ್ತಾರೆ. ನನಗೆ ಇಲ್ಲಿಗೆ ಬಂದಿದ್ದೆಲ್ಲ ಹಾಗೆ ಎಳೆದೋಗಿದೆ ನನ್ನ ಅನುಭವ. ಈ ಸಾಯಿಬಾಬಾ ಅವರು ಅಥವಾ ರಾಘವೇಂದ್ರ ಸ್ವಾಮಿದು ಎರಡರಿಂದನೂ ನನಗೆ ಒಳ್ಳೆಯದೇ ಆಗಿದೆ ಇಲ್ಲಿ ತನಕ. ನೋಡಿ, ಅವ್ರ ಮೇಲೆ ದ್ವೇಷ ಮಾಡಿ ಸಿಟ್ಟು ಮಾಡಿ ಇಬ್ಬರ ಮೇಲೂ ಸಿಟ್ಟು ಮಾಡ್ಕೊಂಡಿದ್ದೆ. ಇಬ್ಬರು ನಂಗೆ ಒಳ್ಳೆಯದೇ ಮಾಡಿದ್ದಾರೆ. ನೀವು ಇವತ್ತಿನ ಚಿತ್ರರಂಗದವ್ರಿಗೆ, ನೀವು ಅವತ್ತಿನ ಕಲಾವಿದರು, ಹಳೆಯ ಕಲಾವಿದರು, ಗುಬ್ಬಿ ಕಂಪ್ನಿಯಿಂದ ರೆಡಿ ಆದಂಥ ಪ್ರಾಡಕ್ಟ್ ನೀವು ಕೂಡ. ಹೌದು. ಏನು ರೀ ಇವತ್ತಿನ ಸಿಚುವೇಶನ್ದಾಗ, ಇವತ್ತಿನ ಸಿನಿಮಾ ರಂಗದ ಬಗ್ಗೆ, ಹೊಸ ನಟರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮಲ್ಲಿ ಈಗ ಕಲಾವಿದರಿಗೆ ಏನು ಅಂದರೆ ಶಿಸ್ತು ಭಾಳ ಮುಖ್ಯ. ಈಗ ಒಂದು ರಾಜ್ಕುಮಾರ್ ಅವರಾಗಲಿ, ಆ ಕಡೆ ಶಿವಾಜಿ ಗಣೇಶನು ತಮಿಳಲ್ಲಿ, ಆಮೇಲೆ ನಾಗೇಶ್ವರ ರಾವ್, ಇವರೆಲ್ಲ ಹೆಂಗೆ ಅಂದರೆ 8 ಗಂಟೆಗೆ ಶೂಟಿಂಗು ಅಂದರೆ 7:30 ವಿತ್ ಮೇಕಪ್ ಬಂದು ಸೆಟ್ಟಲ್ಲಿರೋರು. ನಮ್ದೇನಾಗಿದೆ ಇಲ್ಲಿ 8 ಗಂಟೆ ಶೂಟಿಂಗ್ ಅಂದರೆ 11 ಗಂಟೆಗೆ ಬರೋದು, 12 ಗಂಟೆಗೆ ಬರೋದು. ಆ ಅವರ್ಸು ಒಂದು ಸತಿ ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಮೀಟ್ರ್ ಏರ್ದಂಗೆ ಏರ್ತಾ ಇರುತ್ತೆ ಪ್ರತಿಯೊಂದು. ಈ ಲೈಟ್ಸು, ಇನ್ನೊಂದು ಬಾಟ ಹುಡುಗರದು, ಆಮೇಲೆ ಊಟ ತಿಂಡಿ ಎಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್. ಅದು ವಿನಾಕಾರಣ ಖರ್ಚು ಆಗ್ತಿರ್ತದೆ, ಆಗಬಾರ್ದು ಅನ್ನೋದು. ನಾವು ಸ್ವಲ್ಪ ಶಿಸ್ತಿನ ನಡ್ಕೊಂಬಿಟ್ರೆ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದಂಥ ಒಂದು ಇದಿದೆ. ನಾವೆಲ್ಲ ಒಂದು ಕಲಾವಿದ, ಒಂದು ಕುಟುಂಬ ಇದ್ದಂಗೆ. ಅದು ಮುಂಚೆ ನಾನು ನೋಡಿದ್ದೆ, ಅದು ನಾನು ಈ ಮುಂದೆನೂ ನೋಡೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನನ್ನ ಕಲಾವಿದರ ಒಂದು ರಿಕ್ವೆಸ್ಟು, ಒಂದು ಫ್ಯಾಮಿಲಿ ಥರ ಇರೋಣ, ಜೊತೆಗಿರೋಣ, ಅಣ್ಣ ತಮ್ಮಂದರು ನಾವು, ಬೇರೆಯವರಲ್ಲ. ನೀವು ದೊಡ್ಡ ಪಾತ್ರ ಮಾಡ್ಬೋದು, ನಾನು ಸಣ್ಣ ಪಾತ್ರ ಮಾಡ್ಬೋದು, ಕಲಾವಿದರಲ್ವಾ. ಅದನ್ನು ದಯವಿಟ್ಟು ನನ್ನ ಒಂದು ಕಳಕಳಿ, ಮುಂಚಿನ ಒಂದು ಅಣ್ಣ ಅವರಿದ್ದಾಗೇನು ನಾವು ಒಂದು ರಂಗ ನೋಡಿದ್ವಿ, ಅದನ್ನು ಮರುಕಳಿಸಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಒಳ್ಳೆ ಸರ್, ಇಲ್ಲಿವರೆಗೆ ನೀವು ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ, ಇತಿಹಾಸದ ಬಗ್ಗೆ, ಅವರು ಬೆಳೆದು ಬಂದ ದಾರಿ, ಹೆಂಗೆ ಅವ್ರು ದೊಡ್ಡ ಒಬ್ಬ ಕಸ ಹೊಡೆಯುವಂಥ ಹುಡುಗ ದೊಡ್ಡ ಗುಬ್ಬಿ ಕಂಪ್ನಿನ ಕಟ್ಟಿ ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರನ್ನ ಕನ್ನಡ ಕೊಡುಗೆ ಕೊಟ್ಟರು ಅನ್ನೋದನ್ನು ವಿವರವಾಗಿ ಹೇಳಿದ್ರಿ. ಆಮೇಲೆ ತಮ್ಮ ಬಗ್ಗೆನೂ ಹೇಳಿದ್ರಿ. ನೀವು ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಾಲನಟರು. ನಿಮಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಸರ್.
ಧನ್ಯವಾದ. ಅದಕ್ಕೆ ಇಲ್ಲಿವರೆಗೆ ನಮ್ಗೆ ಹೇಳಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು.